ಅಟೆನ್ಷನನ್ನು ನೀವು ಹೇಗೆ ತೊಗೊಂಡಿದ್ದು ಲಿಟ್ರಲಿ ಅಂತ ದಯವಿಟ್ಟು ಗಮನಿಸಿ ಅಂದ್ಕೊಂಡೆ. ಎಲ್ಲರೂ ಗಮನಿಸಿದ್ದು 2017 ಅದಕ್ಕೆ ಮುಂಚೆ ಅಫ್ಕೋರ್ಸ್ ನಡೆದಿರೋ ಹೋರಾಟಗಳು ಹಾರಾಟಗಳಿವೆಲ್ಲ. ಫಸ್ಟ್ ಪಾಯಿಂಟ್ ಇದೆಯಲ್ಲ, ಇದರ್ ಇಟ್ ಕ್ಯಾನ್ ಮೇಕ್ ಯು ಆರ್ ಬ್ರೇಕ್ ಯು. ಎಸ್ಪೆಷಲಿ ನೀವು ಆ ಜಾಗದಲ್ಲಿದ್ದಾಗ ಇಷ್ಟೆಲ್ಲ ಬ್ಯಾಕ್ಗ್ರೌಂಡನ್ನು ನೋಡ್ಕೊಂಡು ಬಂದ ನಿಮಗಿದ್ದ ಹಸಿವು, ಅದಕ್ಕೆ ಕೈ ಹಿಡಿದವ್ರು ಯಾರು, ಅದಕ್ಕೆ ನೀವು ಮಾಡ್ಕೊಂಡ ತಯಾರಿ? ಸೊ 2016ಇಂದನೇ ನನಗೆ ಸಿನಿಮಾ ಮಾಡಬೇಕು ಅನ್ನೋದು ಶುರು ಆಗಿತ್ತು. ಸಿನಿಮಾ ಮಾಡಲೇಬೇಕು ಏನಾದರೂ ಆಗಲಿ ಹೆಂಗಾದರೂ. ಆ್ಯಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಒಂದು ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಗಿದ್ದೇನು ಅಂದರೆ ಪವನ್ ಕುಮಾರು ಲೂಸಿಯಾ ಮಾಡಿದರು. ಆ ಒಂದು ಫೇಸ್ ಆಫ್ ಕನ್ನಡ ಫಿಲ್ಮ್ ಇದೆಯಲ್ಲ, ಎಲ್ಲರಿಗೂ ಒಂದು ಹೊಸ ಕನಸು ಕಾಣೋಕ್ಕೆ ಶುರು ಮಾಡಿಬಿಟ್ವಿ ನಾವು. ಗುರು, ದುಡ್ಡು ಬೇಕಾಗಿಲ್ಲ ಸಿನಿಮಾ ಮಾಡೋಕ್ಕೆ, ಆಲ್ ವಿ ನೀಡ್ ಇಸ್ ಪ್ರಾಪರ್, ನಮಗೆ ಕರೆಕ್ಟಾಗಿ ಸಿನಿಮಾ ಮಾಡೋಕ್ಕೆ ಗೊತ್ತಿರಬೇಕು, ನಾವು ಅದನ್ನು ಮಾಡಿಬಿಡ್ಬೋದು ಅನ್ನೋದು. ಪವನ್ ಪ್ರೊಡಕ್ಷನ್ ವ್ಯಾಲ್ಯೂಸನ್ನು ತುಂಬ ಚೆನ್ನಾಗಿ ತೊಗೊಂಬಂದಿದ್ರು ಅವಾಗ. ಆ್ಯಂಡ್ ದಯವಿಟ್ಟು ಗಮನಿಸಿ, ಮಾಡೋ ಟೈಮಲ್ಲಿ 3-4 ಜನ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡ್ತಿದ್ವಿ. ಇನ್ಫ್ಯಾಕ್ಟ್ ಯೋಗಿ ದ್ವಾರ್ಕೀಶ್ ಅವರು ಹಿ ವಾಂಟೆಡ್ ಟು ಪ್ರೊಡ್ಯೂಸ್ ಅ ಫಿಲಮ್ ಫಾರ್ ಮಿ. ಆ ಟೈಮಲ್ಲೇ ಪ್ರೊಡ್ಯೂಸ್ ಮಾಡ್ತೀನಿ ಇದು ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಆ ಟೈಮಲ್ಲಿ ಚೌಕ ಮಾಡ್ತಾಯಿದ್ರು. ಆ್ಯಂಡ್ ಅವ್ರಿಗೆ ಈ ಕತೆ ಪಿಚ್ ಮಾಡಿದೆ ನಾನು, ದಯವಿಟ್ಟು ಗಮನಿಸಿದ್ದು, ವಿಚ್ ವಾಸ್ ಅಗೇನ್ ಆನ್ ಆ್ಯಂಥಾಲಜಿ. 4 ಕತೆ ಮಾಡ್ತಾಯಿದ್ದೆ. ಅವ್ರು ಹೇಳಿದ್ರು, ನೋಡು ನಾನು ಚೌಕ ಅಂತ ಮಾಡ್ತಾಯಿದ್ದೀನಿ, ಅದರಲ್ಲೂ 4 ಕತೆ ಬರುತ್ತೆ, ಅದಕ್ಕೆ ಐ ಡೋಂಟ್ ವಾಂಟ್ ಟು ಟಚ್ ದಿಸ್ ಪ್ರಾಜೆಕ್ಟ್, ಬೇರೆ ಏನಾದರೂ ಇದ್ದರೆ ಹೇಳು ನನಗೆ ಅಂತ ಹೇಳಿದರು. ಬಟ್ ಆ ಕತೆನ ಇನ್ನೊಬ್ಬರಿಗೆ ನಾನು ಪಿಚ್, ಇನ್ಫ್ಯಾಕ್ಟ್ ಕೃಷ್ಣ ಸಾರ್ಥಕ್ ಅವರು ಭೀಮಾ ಫಿಲಮ್ ಪ್ರೊಡ್ಯೂಸರು, ಅವ್ರದ್ದು ಫಸ್ಟ್ ಫಿಲಮ್ ಅದು ಪ್ರೊಡಕ್ಷನ್ನು, ಅವ್ರಿಗೆ ನಾನು ಪಿಚ್ ಮಾಡಿ ನಾನೇನು ಹೇಳಿದ್ದೆ ಅಂದರೆ, ಸರ್ ಲೆಟ್ ಅಸ್ ಡೂ ಇಟ್ ಇನ್ ಅ ವೆರಿ ಮಿನಿಮಲ್ ಬಡ್ಜೆಟ್, ತುಂಬ ಕಡಿಮೆ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡೋಣ, ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಆವಾಗ ಇದ್ದಿದ್ದು, ಆ್ಯಂಡ್ ಆವಾಗ ನಾನು ತುಂಬ ಆ್ಯಂಡ್ ಭೈರಪ್ಪ ಅವ್ರಿಗೆ ನಾನು ಹ್ಯೂಜ್ ಫ್ಯಾನು. ಸಿಕ್ಕಾಬಡೆ ಪುಸ್ತಕಗಳನ್ನ ರಿಪೀಟಲ್ಲಿ ಓದ್ತಾ ಇದ್ದೆ ಅವ್ರದ್ದು. ಓದಾಗಿ ಒಂದು ಟ್ರಾನ್ಸ್ ಕೊಟ್ಟೋಗಿದ್ದೆ. ಆ ಇಡೀ ಸಿನಿಮಾ ಬರೆದಿರೋದು ಆ ಟ್ರಾನ್ಸಲ್ಲೇ ನಾನು. ಸೊ ಒಬ್ಬ ಸ್ವಾಮೀಜಿ, ಒಬ್ಬ ಇನ್ಯಾರೋ ಕೆಲಸಕ್ಕೆ ಹೋಗ್ತಿರೋನು, ಅವ್ರ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದು ಬರೆದಿರೋದು. ಬಟ್ ಆ ಸಿನಿಮಾ ನನಗೆ ಅಟೆನ್ಷನ್ ಏನು ಬರಲಿಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ನನಗೇನಂದ್ರೆ ಇಂಡಸ್ಟ್ರಿ ವಲಯದಲ್ಲಿ ಇವ್ನು ಯಾರೋ ಒಬ್ಬ ಗುರು ಟೇಸ್ಟ್ ಇಟ್ಕೊಂಡು ಒಂದು ನೀಟಾಗಿ ಒಂದು ಸಿನಿಮಾ ಮಾಡಿದ್ದಾನೆ ಅನ್ನೋದೊಂದು ಬಂತೆ ಹೊರತು, ಒಂದು ವಿಸಿಟಿಂಗ್ ಕಾರ್ಡ್, ಈ ಥಿಯೇಟ್ರ್ ಒಳಗೆ ಎಂಟ್ರಿ ಕೊಡೋದಕ್ಕೆ ಒಂದು ಟಿಕೆಟ್ ಕೊಡ್ತೀವಲ್ಲ, ಆ ಥರ ಗುರು ನಾನೊಬ್ಬ ಇದ್ದೀನಿ ಅಂತ ಮಾಡಿದೆ. ಆ್ಯಂಡ್ ಇಟ್ ವಾಸ್, ನಾನು ಅಂದ್ಕೊಂಡಂಗೆ, ನಾನು ಆ ಟೈಮಲ್ಲಿ ಅನ್ಕೋತಿದ್ದು ನಾನು ಸೂಪರ್ ಸಿನಿಮಾ ಮಾಡ್ತಾಯಿದ್ದೀನಿ, ಸಖತ್ತಾಗಿ ಮಾಡ್ತಾಯಿದ್ದೀನಿ. ಬಟ್ ನೋ, ಇಟ್ ವಾಸ್ ನಾಟ್ ಎ ಗುಡ್ ಫಿಲ್ಮ್. ನನ್ನ ಪ್ರಕಾರ ಇಟ್ ವಾಸ್ ನಾಟ್ ಎ ಗುಡ್ ಫಿಲ್ಮ್. ಸೊ ಅದಕ್ಕೆ ಜನ ತೊಗೊಳ್ಳಿಲ್ಲ. ಆಮೇಲೆ ಪ್ರಾಬ್ಲಿ ಒಂದು 2-3 ಇಯರ್ಸ್ ನಾನು ಮನೇಲಿ ಕೂತಿದ್ದೆ, ಏನೂ ಮಾಡ್ದಂಗೆ ಸುಮ್ಮನೆ ಟಿ ವಿಗೆ ಬರ್ಕೊಂಡು ಅಲ್ಲೇನೋ ಇದನ್ನು ಮಾಡಿಕೊಂಡು ಸರ್ವೈವಲ್ ಮಾಡೋಕೆ ಹೊಟ್ಟೋಗಿದ್ದೆ ಅವಾಗ. ಯಾಕೆಂದರೆ ನಮ್ಗೆ ಮಂತ್ಲಿ ಏನೋ ನಾನು ಇದನ್ನು ಮಾಡಲಿಲ್ಲ ಅಂದರೆ ಲೋನ್ಗಳಿರುತ್ತೆ, ಇದಿರುತ್ತೆ, ಅದಕ್ಕೆ ನಾನು ಸರ್ವೈವಲ್ ಮಾಡೋಕೆ ಹೋಗಲೇಬೇಕಾಗತ್ತೆ. ಸೊ ತಿಂಗಳಿಗೆ ನಾನು 30-35 ಸಾವಿರ ಹೆಂಗಾದರೂ ಬರಬೇಕಿತ್ತು. ಬಿಕಾಸ್ ಆವಾಗ 35 ಸಾವಿರ ಸಫಿಷಿಯೆಂಟ್ ನಮಗೆ ಆ ಟೈಮಲ್ಲಿ, 16-17. ಸೊ ದಯವಿಟ್ಟು ಗಮನಿಸಿ. ಆದಮೇಲೆ ಒಂದು 3 ಇಯರ್ಸ್ ಹಾಗೆ ನಡೀತು. ಅದಾದಮೇಲೆ ಮಾಡಿದ್ದು ರತನ್ ಪ್ರಪಂಚ ನಾನು. ಸೊ ದಟ್ ಈಸ್ ಅ ಡಿಫ್ರೆಂಟ್ ಇದು ಆಲ್ ಟುಗೆದರ್. ಬಟ್ ಆ 3 ಇಯರ್ಸಲ್ಲಿ ನಾನು ಕಲ್ತಿದ್ದೇನು ಅಂತಂದರೆ, ಫಿಲಮ್ ಈಸ್ ನಾಟ್ ಅಬೌಟ್ ಹೌ ಯು ವಾಂಟ್ ಟು ಮೇಕ್ ಇಟ್. ಅಂದರೆ ನಾನು ಗುರು, ನಾನು ಒಂದು ಚಿಕ್ಕ ಕ್ಯಾಮ್ರಾ ಇಟ್ಕೋತೀನಿ, ಲೈಟ್ಸ್ ಯೂಸ್ ಮಾಡಲ್ಲ, ಒಳ್ಳೆ ಆರ್ಟಿಸ್ಟ್ನ ಹಾಕ್ಕೋತೀನಿ, ಸಖತ್ತಾಗಿ ಆ್ಯಕ್ಟ್ ಮಾಡಿಸ್ತೀನಿ, ಅದು ಇದು ಅನ್ನೋದಕ್ಕಿಂತ ದೊಡ್ಡದಾಗೇನಂದರೆ ರೈಟಿಂಗ್. ಐ ಹ್ಯಾವ್ ಟು ಲರ್ನ್. ನಾನು ಕಲೀಲೇಬೇಕು ಈ ರೈಟಿಂಗು, ಹೆಂಗೆ ಬರೀತಾರೆ ಸಿನಿಮಾಗಳನ್ನ ಅನ್ನೋದನ್ನು ನಾನು ಕಲೀಲೇಬೇಕು ಅನ್ನೋದು ಹಠಕ್ಕೆ ಬಿದ್ದೆ ನಾನು. ಪ್ರಾಬಬ್ಲಿ 3rd ಇಯರ್ ಆಫ್ ಮೈ ಒಂದು ಫೇಸಲ್ಲಿ ಬರೋ ಫಿಲಮ್ಗಳನ್ನೆಲ್ಲ ನೋಡಿಕೊಂಡು, ಪುಸ್ತಕಗಳನ್ನೆಲ್ಲ ಓದ್ಕೊಂಡು, ರೈಟಿಂಗ್ ಬಗ್ಗೆ ಇದ್ರ ಬಗ್ಗೆ ಐ ಸ್ಟಾರ್ಟೆಡ್ ಟು ಲರ್ನ್. ಐ ಮೀನ್ ಹೆಂಗೆ ಬರಿಬೋದು ನಾನೊಂದು ಸಿನಿಮಾನ ಚೆನ್ನಾಗಿ ಮಾಡೋದಕ್ಕೆ ಅನ್ನೋದೊಂದು ಥಾಟ್ ಬಂದಿದ್ದು.